ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೂಗು ಬ್ಲಾಕ್ ಆಗುತ್ತಲ್ಲ, ಈಗ ಎಲ್ಲ ಕಡೆನೂ ಕೂಡ ತುಂಬ ಮಳೆಗಾಲದ ಸಮಯ, ಥಂಡಿ ಸಮಯ, ಎಲ್ಲ ಕಡೆ ಕೋಲ್ಡ್ ಥಂಡಿ ಗಾಳಿ ಬೀಸ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವರ ಬಾಡಿ ತುಂಬ ಶೀತದ ಬಾಡಿ ಇರುತ್ತಲ್ಲ, ಅಂಥವರಿಗಂತೂ ಯಾವಾಗಲೂ ಮೂಗು ಕಟ್ತಾ ಇರುತ್ತೆ, ಮೂಗು ಬ್ಲಾಕ್ ಆಗ್ತಾ ಇರುತ್ತೆ. ಎರಡು ಮೂಗು ಬ್ಲಾಕ್ ಆದಾಗಂತೂ ಬಾಯಲ್ಲಿ ಎಷ್ಟೊತ್ತು ಉಸಿರಾಡೋಕ್ಕಾಗುತ್ತೆ ಅಲ್ವಾ? ಸ್ವಲ್ಪ ಹೊತ್ತು ಉಸಿರಾಡ್ಬೋದು, ಆದರೆ ಆಮೇಲೆ ನಿಮಗೆ ತುಂಬ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಮೂಗು ಬ್ಲಾಕ್ ಆಗಿರುತ್ತೆ, ಸರಿ ಹೋದರೆ ಸಾಕು ಅಂತ ಆಗಿರುತ್ತೆ. ಸೊ ಆ ಥರ ಮೂಗು ಬ್ಲಾಕ್ ಆದಾಗ ತುಂಬಾ ಮೆಡಿಸಿನ್ ಮಾಡ್ತೀವಿ, ಇಂಜೆಕ್ಷನ್ ತೊಗೊಳ್ತೀವಿ, ಟ್ಯಾಬ್ಲೆಟ್ ತೊಗೊಳ್ತೀವಿ. ಇದೆಲ್ಲದ್ರ ಬದಲು ಮನೇಲೇ ಈಸಿ ಆದಂಥ ಒಂದು ಮೆಥಡನ್ನು ಮಾಡ್ಬೋದು. ಅದೇನು ಅಂತಂದರೆ, ತುಂಬ ಮೂಗು ಬ್ಲಾಕ್ ಆದಾಗ ನೀವೇನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ನೀವು ಕಾಫಿ ಮಾಡ್ತೀರಲ್ಲ ಅಂಥ ಒಂದು ಪಾತ್ರೆಯನ್ನು ತೊಗೊಳ್ಬೋದು. ಆ ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು. ಅದಕ್ಕೆ ನೀವು ತುಳಸಿ ಎಲೆ ಮತ್ತು ನೀಲಗಿರಿ ಎಣ್ಣೆ ಬರುತ್ತಲ್ವ, ನೀಲಗಿರಿ ಎಣ್ಣೆ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಒಂದು 2-3 ಹನಿ ನೀಲಗಿರಿ ಎಣ್ಣೆನೂ ಜಾಸ್ತಿ ಹಾಕಬಾರ್ದು, ಒಂದು 2-3 ಹನಿ ನೀಲಗಿರಿ ಎಣ್ಣೆಯನ್ನು ಹಾಕಬೇಕು. ಮತ್ತು ತುಳಸಿ ಎಲೆಯನ್ನು ಹಾಕ್ಕೊಂಡು ಬೆಡ್ಶೀಟ್ ಮುಚ್ಚಿ ಹಾಕ್ಕೊಂಡು ನಿಮಗೆ ಒಂದು 15 ನಿಮಿಷ ಚೆನ್ನಾಗಿ ಹಬೆಯನ್ನು ಎಳ್ಕೋಬೇಕು. ನೀವು ಈ ಥರ ನಿಮಗೆ ದಿನಕ್ಕೆ 3-4 ಬಾರಿ ಈ ಥರ ಮೆಥಡನ್ನು ಮಾಡ್ಕೊಂಡು ಬನ್ನಿ. ಅದು ರೆಗ್ಯುಲರಾಗಿ ಬೇಡ, ಒಂದು 2-3 ದಿನ ಮಾಡಬೇಕು. ಕೋಲ್ಡ್ ಇರುತ್ತಲ್ವ, 2-3 ದಿನ ಈ ಮೆಥಡನ್ನು ಮಾಡ್ಕೊಂಡು ಬನ್ನಿ. ನಿಮಗೆ ಮೂಗು ಕಟ್ಟಿರೋದು ಬೇಗನೆ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಎಷ್ಟು ಜನ ನೀವು ಇದು ಬರುತ್ತಲ್ಲ, ಯಾವುದದು ಆನಿಯನ್ ಬರುತ್ತಲ್ವ, ಆನಿಯನ್ನ ಅಂದರೆ ಹಸಿ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಅದರ ಸ್ಮೆಲ್ಲನ್ನು ತಗೊಳ್ತಾ ಇರಬೇಕು. ಅದರ ಸ್ಮೆಲ್ ತಗೊಳ್ಳುವಾಗ ಕಣ್ಣೆಲ್ಲ ತುಂಬ ಉರಿ ಬರುತ್ತೆ, ಬಟ್ ಆದ್ರೂ ಕೋಲ್ಡು ಕಡಿಮೆ ಆಗ್ತಾ ಬರುತ್ತೆ. ಹಸಿ ಈರುಳ್ಳಿಯಲ್ಲಿ ಒಳ್ಳೆ ಕ್ಯಾಲ್ಶಿಯಂ ಇರುತ್ತೆ, ಅದರಲ್ಲಿ ಒಳ್ಳೆ ತುಂಬಾ ಔಷಧೀಯ ಗುಣ ಇದೆ. ಸೊ ಹಾಗಾಗಿ ಹಸಿ ಈರುಳ್ಳಿಯ ಸ್ಮೆಲ್ಲನ್ನು ನೀವು ತಗೊಳ್ತಾ ಇದ್ದರೆ ಮೂಗು ಬ್ಲಾಕ್ ಆಗಿರೋದು ಕಡಿಮೆ ಹಾಕ್ಕೊಂಡು ಬರುತ್ತೆ. ಆಮೇಲೆ ಹೆಚ್ಚಿನ ಜನ ಹೈಟಾಗಿ ಪಿಲ್ಲೋ ಹಾಕ್ಕೊಂಡು ಮಲ್ಕೊತಾರೆ. ಅದು ಕೆಲವರಿಗೆ ಅಭ್ಯಾಸ ಆಗಿರುತ್ತೆ, ಪಿಲ್ಲೋ ಇಲ್ಲ ಅಂದರೆ ನಿದ್ರೆನೇ ಬರಲ್ಲ ಅಂತ ಆಗಿರುತ್ತೆ. ಬಟ್ ಮೂಗು ಬ್ಲಾಕ್ ಆದ ಟೈಮಲ್ಲಿ ನೀವು ಪಿಲ್ಲೋಗಳನ್ನು ಹಾಕಬಾರ್ದು. ಹೈಟ್ ಪಿಲ್ಲೋ ಹಾಕೋದ್ರಿಂದ ಏನಾಗುತ್ತೆ, ಮೂಗು ಮತ್ತು ಅದು ನೈಟ್ ಟೈಮಲ್ಲೇ ಜಾಸ್ತಿ ಮೂಗು ಬ್ಲಾಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕೋಲ್ಡ್ ಆದ ಟೈಮಲ್ಲಿ, ಮೂಗು ಬ್ಲಾಕ್ ಆದ ಟೈಮಲ್ಲಿ ಪಿಲ್ಲೋಗಳನ್ನು ಹೈಟ್ ಹಾಕ್ಕೊಂಡು ದಯವಿಟ್ಟು ಮಲ್ಕೊಬೇಡಿ. ಆಮೇಲೆ ನೀವು ಬಿಸಿ ನೀರಿಗೆ ಪುದೀನ ಎಲೆ ಇರುತ್ತಲ್ವ, ಪುದೀನ ಎಲೆಗಳನ್ನು ಕೂಡ ಹಾಕ್ಕೊಂಡು ಅದರ ಹಬೆ ಕೂಡ ತಗೊಳ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ಇದರಲ್ಲೆಲ್ಲ ಒಳ್ಳೆ ಕ್ಯಾಲ್ಶಿಯಂ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಒಳ್ಳೆ ವಿಟಮಿನ್ಸ್ಗಳಿರುತ್ತೆ. ಸೊ ಹಾಗಾಗಿ ನಿಮಗೆ ಮೂಗು ಬ್ಲಾಕ್ ಆಗೋದನ್ನು ಕಡಿಮೆ ಮಾಡಿ, ಏನು ಬ್ಯಾಕ್ಟೀರಿಯಾ ಆಗಿರುತ್ತಲ್ಲ, ಮೂಗು ಬ್ಲಾಕ್ ಆದಾಗ ಕೂಡ ಬ್ಯಾಕ್ಟೀರಿಯಾಗಳಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ತುಂಬಾ ಹಿಂಸೆ ಆಗ್ತಿರುತ್ತೆ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಸಿಂಪಲ್ ರೆಮಿಡಿಗಳು ಮನೇಲೇ ಇರುತ್ತೆ, ನಮ್ಗದು ಗೊತ್ತಿರೋದಿಲ್ಲ ಅಷ್ಟೇ. ಇದನ್ನು ಮಾಡ್ಕೊಂಡು ಬನ್ನಿ, ಮೂಗು ಬ್ಲಾಕ್ ಆಗಿರೋದು ಕಡಿಮೆ ಆಗಿ ಉಸಿರಾಡೋದಕ್ಕೆ ತುಂಬಾ ನಿಮಗೆ ರಿಲೀಫ್ ಆಗುತ್ತೆ. ಸೊ ಓಕೆ, ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಆವಾಗ ನಾನು ಮಾಡುವಂಥ ಈ ಥರ ಏನಾದರೂ ಔಷಧೀಯ ರೆಮಿಡಿಗಳನ್ನು ಮಾಡ್ತಾ ಇರ್ತೀನಿ, ವಿಡಿಯೋಗಳನ್ನು, ಆವಾಗ ನಿಮ್ಗೆ ತಲುಪ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.